ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ವಿತ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರವೇ ನಮಃ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗುರು ಪೌರ್ಣಮಿಯ ದಿನದಂದು ಸೊ ಹೇಗಿರುತ್ತೆ ನೋಡೋಣ. ಹಾಗೆ ಯಾರು ಮೇನ್ಲಿ ಗುರುವನ್ನ ಆರಾಧನೆ ಮಾಡಬೇಕು ಅಂತ ನಾವು ನೋಡೋಣ. ಪ್ರತಿಯೊಬ್ಬರು ಗುರುವನ್ನ ಆರಾಧನೆ ಮಾಡಬೇಕು. ದಟ್ ಇಸ್ ದ ರೂಲ್, ಫಸ್ಟ್ ರೂಲ್. ಪ್ರತಿಯೊಬ್ರು ಗುರುವನ್ನ ಆರಾಧನೆ ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಎಸ್. ಮೊದಲನೇದಾಗಿ ಬರೀ ಗುರು ಪೌರ್ಣಮಿ ದಿವಸ ಅಂತ ಅಲ್ಲ, ಪ್ರತಿ ದಿನನೂ ಪ್ರತಿ ಪೌರ್ಣಮಿಗೆ ನಿಮ್ಮ ತಂದೆ ತಾಯಿಗಳ ಹತ್ರ ಆಶೀರ್ವಾದ ತಗೊಳ್ಳಿ. ಅವತ್ತು ಬೈಸ್ಕೋಬೇಡಿ. ತಂದೆ ತಾಯಿ ಇದ್ರೆ, ತಂದೆ ತಾಯಿ ಇಲ್ಲ ಅಂತ ಹೇಳಿದ್ರೆ ತಂದೆ ತಾಯಿಯ ಸಮನಾದಂತಹ ಅಥವಾ ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಒಂದು ಗುರುವಿನ ಸ್ಥಾನ ತಗೊಂಡಿರ್ತಾರೆ. ಅಂತ ಹೇಳಿದ್ರೆ ಫ್ರೆಂಡ್ ಆಗಿರಬಹುದು, ನಿಮ್ಮ ಬ್ರದರ್ ಅಥವಾ ಸಿಸ್ಟರ್, ವೈಫ್, ಹಸ್ಬೆಂಡ್, ಯಾರೋ ಒಬ್ರು ಒಂದು ಬ್ಯಾಡ್ ಟೈಮ್ ಇಂದ ಗೈಡ್ ಮಾಡಿ ನಿಮ್ಗೆ ಆಚೆ ತಂದಿರ್ತಾರೆ. ಯಾರಾದ್ರೂ ಆಗ್ಲಿ. ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಬರೀ ಗುರು ಪೌರ್ಣಮಿ ವರ್ಷಕ್ಕೊಂದ್ಸರಿ ಬರುತ್ತೆ ಇದೆಲ್ಲ. ಪ್ರತಿ ಹುಣ್ಣಿಮೆಗೂ ನೀವು ಬ್ಲೆಸ್ಸಿಂಗ್ಸ್ ತಗೊಂಡ್ರೆ ತುಂಬಾ ಒಳ್ಳೆಯದು. ಈ ಬಾರಿ ನಮ್ಗೆ 10/7/2025 ಜುಲೈ 10ನೇ ತಾರೀಕು ಹುಣ್ಣಿಮೆ, ಗುರು ಪೌರ್ಣಮಿ, ಗುರುವಾರ ಬಂದಿರುವಂತಹ ಆಷಾಢ ಮಾಸದ ಒಂದು ಪೌರ್ಣಮಿ ನಾವು ಗುರು ಪೌರ್ಣಮಿಯಾಗಿ ಈ ಬಾರಿ ಆಚರಣೆ ಮಾಡ್ತಾ ಇದೀವಿ. ಕುಂಡಲಿ ಏನಕ್ಕೆ ಹಾಕಿದೀನಿ ಅಂದ್ರೆ, 2 ಲಗ್ನಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು. ಅದಕ್ಕೋಸ್ಕರ ಮೊದಲನೇ ಬಾರಿ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಇಲ್ಲಿ ಏನಿದೆಯೋ ಇದೇ ನಿಜಾಂಶ. ಎಷ್ಟು ವರ್ಷ ಅಭ್ಯಾಸ ಮಾಡಿದ್ರು ನಿಜಾಂಶ ಇದೇನೆ. ಊಹಾಪೋಹಗಳಿಗೆ ನೀವು ಮೋಸ ಹೋಗ್ಬೇಡಿ. ಯೂಶಲಿ ನೋಡ್ತಿರಲ್ವಾ, ಈ ರಾಶಿಗೆ ಈ ತಿಂಗಳು ಹೀಗೆ, ಈ ರಾಶಿಗೆ ಅದೆಲ್ಲ ಇಲ್ಲ. ದಶಾ ಭುಕ್ತಿ ಅಲ್ಟಿಮೇಟ್ ಟಾಸ್ಕ್. ನಮ್ಗೆ ಅದು ಕರೆಕ್ಟ್ ಆಗಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ. ಫೈನ್. ಇವತ್ತು ನಾವು ಏನೇನ್ ಮಾಡ್ಬೇಕು ಅಂತ ನಾವು ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಜಾತಕದಲ್ಲಿ ನಂಬರ್ 1, ನಿಮ್ಮ ಜಾತಕದಲ್ಲಿ ಗುರು 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ. 12ನೇ ಮನೆ ಗುರು ಇಸ್ ಗುಡ್, ಬಟ್ ಯಾವುದಕ್ಕೆ ಅದನ್ನ ನೋಡ್ಬೇಕು. ಒಂದ್ ತಿಳ್ಕೊಳ್ಳಿ. ನಂಬರ್ 1 ರೂಲ್ ಏನು? 3, 6, 8, 12 ಈ ಒಂದು ಜಾಗಗಳಲ್ಲಿ ಗುರು ಏನಾದ್ರೂ ಇದ್ರೆ ದಯವಿಟ್ಟು ನೀವು ಗುರುವಿನ ಒಂದು ಎನರ್ಜಿನ ಆಕ್ಟಿವೇಟ್ ಮಾಡ್ಕೋಬೇಕು. ದಶಾ ಇರ್ಲಿ ಬಿಡ್ಲಿ. ಜನ್ಮ ಜಾತಕದಲ್ಲಿರುವಂತಹ ಗುರು ಚೆನ್ನಾಗಿದ್ರೆ ಮಾತ್ರ ಗೋಚಾರದ ಗುರು ನಿಮಗೆ ಲಾಭನ ಕೊಡುತ್ತೆ. ತುಂಬಾ ಜನ ಕೇಳ್ತಾರೆ, ಗುರುಬಲ ಇದೆಯಾ ಮದ್ವೆ ಆಗಕ್ಕೆ ಅಂತ. ಜನ್ಮ ಜಾತಕದಲ್ಲೇ ಗುರುಬಲ ಇಲ್ಲ ಅಂದಾಗ ಗೋಚರದಲ್ಲಿ ಬರುವಂತಹ ಗುರುಬಲ ಮಾತ್ರ ನಮ್ಗೆ ಈ ಒಂದು ಶುಭ ಕಾರ್ಯಗಳಿಗೆ ನಮಗೆ ವ್ಯವಸ್ಥೆ ಮಾಡ್ಕೊಡುತ್ತೆ. ಗುರು ಇಸ್ ದ ಕಾರಕ ಫಾರ್ ಸೆಕೆಂಡ್ ಹೌಸ್. ಹಾಗಾಗಿ ಎರಡನೇದು, ನಂಬರ್ 2 ವಿಚಿತ್ರವಾಗಿರುತ್ತೆ ಬಟ್ ನಿಜ ಇದೇನೆ. 10ನೇ ಮನೆ ಗುರು ಇರುವಂತಹ ವ್ಯಕ್ತಿಗಳು, 10ನೇ ಮನೆ ಗುರು ನೀಚ. ಹಾಗಾಗಿ ನೀವುಗಳು ಕೂಡ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಎನರ್ಜಿ. ಇದು ಬೇಸಿಕ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಗುರು ರೆಟ್ರೋಗ್ರೇಡ್ ಇರುತ್ತೆ. ರೆಟ್ರೋಗ್ರೇಡ್ ಮೀನ್ಸ್ ಈ ತರ ಸಿಂಬಲ್ ಇರುತ್ತೆ, ಜುಪಿಟರ್ ರೆಟ್ರೋಗ್ರೇಡ್ ಅಂಡ್ ಕಂಬಸ್ಟ್. ಆಕ್ಚುಲಿ ಕಂಬಸ್ಟ್ ಇಸ್ ವೆರಿ ಗುಡ್ ಕಂಪೇರಿಂಗ್ ಟು ದ ರೆಟ್ರೋಗ್ರೇಡ್. ರೆಟ್ರೋಗ್ರೇಡ್ ಗುರು ಇಸ್ ಬ್ಯಾಡ್ ಅಂತಾನೆ ನಾವು ತಗೋತೀವಿ. ಅಂದ್ರೆ ಕರ್ಮ ಇರುತ್ತೆ, ಹಿಂದಿನ ಜನ್ಮದ ಕರ್ಮ. ನಂಬರ್ 1, 3, 6, 8, 12ನೇ ಮನೆಯಲ್ಲಿರುವಂತಹ ಗುರು, ಅದರ ಜೊತೆಗೆ 10ನೇ ಮನೆಯಲ್ಲಿರುವಂತಹ ಗುರು. ನಂಬರ್ 2 ಗುರು ರೆಟ್ರೋ, ಗುರು ಕಂಬಸ್ಟ್. ಗುರು ಕಂಬಸ್ಟ್ ವೆರಿ ಗುಡ್. ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಕಡಿಮೆ ನೋಡಬೇಡಿ. ಅವ್ರಿಗೆ ಆದಂತಹ ಒಂದು ಎಕ್ಸ್ಟ್ರಾ ಪವರ್ಸ್ ಇರುತ್ತೆ ಅವ್ರ ಹತ್ರ. ನೆಕ್ಸ್ಟ್ ಗುರು ಕೇತು. ತುಂಬಾ ಜನ ಅನ್ಕೋಬಿಟ್ಟಿದ್ದಾರೆ ಗುರು ಕೇತು ವೆರಿ ಗುಡ್ ಅಂತ. ಗುರು ಕೇತು ಯಾವ್ದಕ್ಕೆ ವೆರಿ ಗುಡ್? ಗುರು ರೆಟ್ರೋ ಮತ್ತೆ ಗುರು ಕೇತು. ಗುರು ಕೇತು ಒಳ್ಳೆಯ ಒಂದು ಕಾಂಬಿನೇಷನ್. ಎಲ್ಲ ಹುಟ್ಟಿದವರೆಲ್ಲ ಸ್ಪಿರಿಚುವಾಲಿಟಿನಲ್ಲೇ ಇರ್ಲಿಕ್ಕಾಗುತ್ತಾ? ಸ್ಪಿರಿಚುವಾಲಿಟಿನಲ್ಲಿ ಇದ್ರೂ ಕೂಡ ಗುರು ಕೇತು ಇರೋರ್ಗೆ ತುಂಬಾ ಸಮಸ್ಯೆಗಳು ಆಗಿರುತ್ತೆ. ಹಾಗಾಗಿ ಗುರು ಕೇತು. ನೆಕ್ಸ್ಟ್ ಗುರು ರಾಹು. ಈ ಒಂದು ಕಂಜಂಕ್ಷನ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಹಾಗಾಗಿ ಇವುಗಳನ್ನ ನೀವು ಗಮನಿಸ್ಕೊಳ್ಳಿ. ಇದ್ರ ಜೊತೆಗೆ ಕೆಲವೊಮ್ಮೆ ನಿಮ್ಗೆ 3, 6, 8, 12 ಅಲ್ಲಿ ಇರುತ್ತೆ, 10ನೇ ಮನೆ ಗುರು ಇರುತ್ತೆ, ಆದ್ರೆ ಅದು ಸ್ವಂತ ಮನೆ ಆಗಿರುತ್ತೆ. ಸ್ವಂತ ಮನೆ ಯಾವುದು? ಧನುರ್ಮನೆ, ಹಾಗೆ ಮೀನ ರಾಶಿ, ಮೀನ ಮನೆ. ಈ ಮನೆಗಳಲ್ಲಿ ಇರುತ್ತೆ. ಅಥವಾ ಉಚ್ಚ ಗುರು ಇರುತ್ತೆ, ಎಲ್ಲಿ? ಕರ್ಕಾಟಕದಲ್ಲಿ. ಇದನ್ನೇ ಟ್ವಿಸ್ಟ್. ಇದನ್ನ ನಾನು ನಿಮ್ಗೆ ಹೇಳಕ್ ಬರ್ತಾ ಇರೋದು. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಗುರು 3ನೇ ಮನೆ ಗುರು ಆಗಿರುತ್ತೆ. ಯಾರಿಗೆ? ಋಷಭ ಲಗ್ನದವರಿಗೆ 3ನೇ ಮನೆ ಗುರು ಆಗಿರುತ್ತೆ ಅಂತ ತಗೊಳ್ಳಿ. ಋಷಭ ಲಗ್ನ 3ನೇ ಮನೆ ಗುರು, ಉಚ್ಚ ಗುರು.
ಅಲ್ಲಿ ಕೇತು ಇದ್ರೆ, ಸೊ ಫಸ್ಟ್ ಆಫ್ ಆಲ್ 3ನೇ ಮನೆ ಗುರು ಹೋಯ್ತು. 2ನೇದು ಗುರು ಕೇತು ಹೋಯ್ತು. ಇವರ ಲೈಫ್ ಅಲ್ಲಿ ಇವರ ತಮ್ಮ ಅಥವಾ ತಂಗಿ ಎಂದಿರೋ ಅಭಿವೃದ್ಧಿ ಹೊಂದಿರೋದಿಲ್ಲ. ಹೋಗಿ ಚೆಕ್ ಮಾಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ. ಆದ್ರೆ ನಾಡಿ ಪ್ರಕಾರ ಆಗಿರಬಹುದು, ಕೆಲವೊಬ್ರು ಏನ್ ಹೇಳ್ತಾರೆ, ಜೀವಕಾರಕ ಗುರು ಸೊ ಉಚ್ಚ ಸ್ಥಿತಿಯಲ್ಲಿ ಅಂತ. ಅದನ್ನೇ ಹೇಳಿದ್ದು, ಜನ ಮರಳೋ ಜಾತ್ರೆ ಮರಳೋ, ದಯವಿಟ್ಟು ಎಲ್ಲರೂ ಹೇಳಿದ್ದು ನಂಬೇಡಿ, ಕಂಡೀಷನ್ಸ್ ಅಪ್ಲೈ ಇರುತ್ತೆ. ಸೊ ಹಾಗಾಗಿ ಈ ಗುರು ಉಚ್ಚ ಇದೆ, ಬಟ್ 3ನೇ ಮನೇಲಿದೆ, ಹೌಸ್. ಸೊ ಯಾವ ಮನೇಲಿದೆ ಅದು ಮುಖ್ಯ ನಮ್ಗೆ. ಅದ್ರ ಜೊತೆಗೆ ಕೇತು ಜೊತೆ ಇದೆ. ಇನ್ನು ಉಳಿದ ಹಾಗೆ ಏನೇನ್ ಆಸ್ಪೆಕ್ಟ್ಸ್ ಇರುತ್ತೆ ಅದು ನಾವು ಜನ್ಮ ಜಾತಕದ ಒಂದು ಅನಾಲಿಸಿಸ್ ಬಂದಾಗ ನೋಡೋಣ. ಇನ್ನು ಕೆಲವ್ರಿಗೆ 3, 6, 8, 12 ಕಾಂಬಿನೇಷನ್ ಅಲ್ಲಿ ಗುರು ಇರೋದಿಲ್ಲ, 10ನೇ ಮನೆ ಗುರು ಇರೋದಿಲ್ಲ ಅಂತ ಅನ್ಕೊಳ್ಳಿ. ಆದ್ರೂ ಅವ್ರಿಗೆ ಒಳ್ಳೆ ಮನೆಗಳಲ್ಲಿರುತ್ತೆ. ಒಳ್ಳೆ ಮನೆಗಳ ಗುರು ಯಾವ್ದ್ಯಾವ್ದು ಗುಡ್ ಕಾಂಬಿನೇಷನ್ ಅಂತ ಹೇಳಿದ್ರೆ, 2ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, ಹಾಗೆ 9ನೇ ಮನೆ, 11ನೇ ಮನೆ. ಕ್ಲಿಯರಾ? ಇದು ಗುಡ್ ಜುಪಿಟರ್ ಗುಡ್ ಕಾಂಬಿನೇಷನ್ ಅಂದ್ರೆ ಜಾತಕದಲ್ಲಿ. ಕ್ಲಿಯರ್? ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ನವಾಂಶದಲ್ಲೇನಾದ್ರೂ. ಸೊ ಅಗೇನ್ 3, 6, 8, 12 ಹೋಗಿದ್ರೆ ನಿಮಗೆ ಫಲಗಳು ಸಿಗೋದಿಲ್ಲ. ನೆನ್ಪಿಟ್ಕೊಳ್ಳಿ, D9. ಅದಕ್ಕೆ D9 ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದು. ಕ್ಲಿಯರಾ? ಎಸ್. ನವಾಂಶದಲ್ಲಿ ಏನಾದ್ರೂ ಇದು ಗುರು ಕೇತು ಜೊತೆ, ಗುರು ರಾಹು ಜೊತೆ ಹೋದಾಗ ತುಂಬಾ ಸಮಸ್ಯೆಗಳಾಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ ನಿಮ್ಗೆ ನಾನು. ಯಾರು ಜೀವನದಲ್ಲಿ ಮೊದಲು ಅಸ್ಟ್ರಾಲಜಿನ ಚೆಕ್ ಮಾಡಿಸ್ಕೊಂಡು ಲೈಫಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ಇವ್ರುಗಳೇ, ಈ ಕಾಂಬಿನೇಷನ್ ಇರೋರೆ ಅತಿ ಬುದ್ಧಿವಂತರು ಅಥವಾ ಬುದ್ಧಿವಂತ ಪೆದ್ದುಗಳು ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ತರ ಆಗಿರೋದು. ಅವ್ರಿಗೆಲ್ಲಾ ಜ್ಞಾನ ಇರುತ್ತೆ, ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಗುಡ್ ಕಾಂಬಿನೇಷನ್ ಅಲ್ಲಿ ಗುರು ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ. ಗುರು ನೀಚ ಎಲ್ಲಿ? ಮಕರದಲ್ಲಿ. ಕೆಲವ್ರು ಕೇಳ್ತಾರೆ, ಮೇಡಮ್ ಗುರು ನನ್ಗೆ 7th ಹೌಸ್ ಅಲ್ಲಿ ಇದೆ ಅಂತ ಹೇಳಿ, ಬಟ್ ಅದೇನಾದ್ರು ಮಕರ ರಾಶಿ ಆಗಿದ್ರೆ ನೀಚ ಅಲ್ವಾ? ಸೊ ಕಂಡೀಷನ್ಸ್ ಅಪ್ಲೈ. ಗುರು ಒಳ್ಳೆ ಈ 2, 4, 5, 7, 9, 11 ಈ ಮನೆಗಳಲ್ಲಿ ಕೂತು ಕೂಡ ಅದು ಮಕರ ರಾಶಿ ಆಗಿದ್ರೆ ಮತ್ತೆ ರಿಸಲ್ಟ್ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಗಜಕೇಸರಿ ಯೋಗ ಯಾಕೆ ರಿಸಲ್ಟ್ ಕೊಡೋದಿಲ್ಲ ಅಂದ್ರೆ ಇದಕ್ಕೇನೆ. ಕರೆಕ್ಟಾಗಿ ಒಂದು ಗುರುಗೆ ಬಲ ಇರೋದಿಲ್ಲ. ಅದಾದ ನಂತರ ಗುರುವಿನ ಡಿಗ್ರಿ 0 ಇಂದ 30 ಡಿಗ್ರಿ, ಈ ಡಿಗ್ರಿನಲ್ಲಿ ಯಾವ ಡಿಗ್ರಿ ಇದೆ ಅಂತ ನೋಡ್ತೀವಿ. ಕಂಡೀಷನ್ಸ್ ಇದೆ, ಗುರುಗೆ ಎಷ್ಟು ಪವರ್ ಇದೆ, ಗುರುಬಲ ಎಷ್ಟಿದೆ ಜಾತಕದಲ್ಲಿ ಅಂತ. ತುಂಬಾ ಜನ ಹೇಳ್ತಾರೆ, ನಾನು 10 ವರ್ಷದಿಂದ ಕಲಿತಿದ್ದೀನಿ, ನಂಗೆ ಅರ್ಥ ಆಗ್ತಿಲ್ಲ, ನಮ್ ಫ್ಯಾಮಿಲಿದೆ, ನನ್ ಚಾರ್ಟ್ ಅನಾಲಿಸಿಸ್ ಬರ್ತಿಲ್ಲ ಅಂತ. ಗುರುಕೇತು ಇದು ಮಾತ್ರಕ್ಕೆ ಕಲಿತೀವಿ, ಆದ್ರೆ ತಲೆಗೆ ಹೋಗಲ್ಲ ಜ್ಞಾನ. ಗುರು ಇಸ್ ದ ಕಾರಕ ಫಾರ್ ಜ್ಞಾನ ಅಲ್ವಾ? ಹಾಗಾಗಿ ಗುರು ಏನ್ ಕೆಲಸ ಅವ್ರದ್ದು? ತನ್ನನ್ನ ತಾನು ಸುಟ್ಕೊಂಡು ಇನ್ನೊಬ್ಬರಿಗೆ ಅವರು ಬೆಳಕನ್ನ ಕೊಡೋದೇ ಗುರುವಿನ ಕೆಲಸ. ಸೊ ನಿಮ್ ಜಾತಕದಲ್ಲಿ ಗುರು ಯಾವ ಸಿಚುಯೇಷನ್ ಅಲ್ಲಿ ಇದೆ ನೋಡಿ, ಈ ಕಂಡೀಷನ್ಸ್ ಅಲ್ಲಿ ಇದೆಯಾ ನೋಡಿ. ಈ ಕಂಡೀಷನ್ಸ್ ಅಲ್ಲಿ ಇದ್ರೆ ಸೊ ರೆಮಿಡೀಸ್ ಮಾಡ್ಕೊಳ್ಳಿ. ಗುರು ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ಗೈಡರ್ಸ್ ನಿಮ್ಗೆ ಸಿಗಲ್ಲ. ಅಂಡ್ ಇನ್ನೊಂದು, ಯಾರಿಗೆ ಗುರು ಉಚ್ಚ ಇರುತ್ತೋ ಅವ್ರಿಗೆ ಒಳ್ಳೆ ಗುರು ಸಿಗೋದಿಲ್ಲ. ಯಾಕೆ ಹೇಳಿ? ಗುರು ತನ್ನ ಮನೇನ ಹಾಳು ಮಾಡ್ತಾರೆ, ನೋಡೋ ಮನೇನ ಉದ್ಧಾರ ಮಾಡ್ತಾರೆ. ಕಂಡೀಷನ್ಸ್ ಅಪ್ಲೈ. ಸೊ ತುಂಬಾ ಸೀಕ್ರೆಟ್ಸ್ ಇದೆ ಜ್ಯೋತಿಷ್ಯದಲ್ಲಿ. ಸೊ ಹಾಗಾಗಿ ನಾನು ನಿಮ್ಗೆ ಗುರು ಪೌರ್ಣಮಿ ದಿವಸ ಈ ಒಂದು ಇಷ್ಟು ಸೀಕ್ರೆಟ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ಎರಡನೇದೇನಪ್ಪಾ, ಅವತ್ತಿನ ದಿವಸ ಗುರು ಬೀಜಾಕ್ಷರಿ ಮಂತ್ರ ಫಸ್ಟ್ ರೂಟ್ ಕ್ಲಿಯರ್ ಮಾಡಿ. ಬೀಜಾಕ್ಷರಿ ಮಂತ್ರ, ಅದಕ್ಕೆ ಬೀಜಾಕ್ಷರಿಗಳಂತ ಇರೋದು. ಸೊ ಗುರು ಬೀಜಾಕ್ಷರಿ ಮಂತ್ರ ಯಾವುದು? ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗರವೇ ನಮಃ ಅಥವಾ ಗುರುವೇ ನಮಃ, ನಿಮಗೆ ಹೇಗೆ ಕಂಫರ್ಟ್ ಹಾಗೆ. ಅವತ್ತಿನ ದಿವಸ ಗುರು ಹೋರದಲ್ಲಿ ಸಾಧ್ಯವಾದಷ್ಟು ಜಪ ಮಾಡಿ. 108 ಮಿನಿಮಮ್, ಮ್ಯಾಕ್ಸಿಮಮ್ ನಿಮ್ಗೆ ಹೇಗಾಗುತ್ತೋ ಹಾಗೆ ಜಪ ಮಾಡಿ. ಬರೀ ಅವತ್ತಿನ ದಿವಸ ಎಲ್ಲ, ಪ್ರತಿ ಗುರುವಾರನು ಗುರು ಬೀಜಾಕ್ಷರಿ ಮಂತ್ರ ಜಪ ಮಾಡಿ. ಅದಾದ್ಮೇಲೆ ನೀವು ಹೋಗಿ ದುಡ್ಡು ಬರೋ ಗುರು ಬೀಜಾಕ್ಷರಿ ಮಂತ್ರ, ಮದ್ವೆ ಆಗೋ ಗುರು ಬೀಜಾಕ್ಷರಿ, ಈ ತರ ಎಲ್ಲ ಫಸ್ಟ್ ರೂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫ್ರೂಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಅಂಡ್ ಎರಡನೇದು, ಸಾಧ್ಯವಾದ್ರೆ ನಾನ್ ವೆಜ್ ತಿನ್ನೋರು ಅವತ್ತಿನ ದಿವಸ ನಾನ್ ವೆಜ್ ಅಂದ್ರೆ ಹಿಂದಿನ ದಿವಸನೇ ನಾನ್ ವೆಜ್ ನ ಅವಾಯ್ಡ್ ಮಾಡಿ. ಹಾಗೆ ಇವತ್ತು ಒಂದು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಮೂಲ ನಕ್ಷತ್ರನೇ ಸ್ಟಾರ್ಟ್ ಆಗಿರುತ್ತೆ ಬೆಳಗ್ಗೆ 4:45 ಅದಾದ್ಮೇಲೆ ನಮ್ಗೆ ನಕ್ಷತ್ರ ಚೇಂಜ್ ಆಗುತ್ತೆ. ಸೊ ಎಲ್ಲಾರುವೆ ಹಣ್ಣುಗಳನ್ನ ದಾನ ಮಾಡಿ. ಯಾವ ಹಣ್ಣುಗಳು ಇವತ್ತಿನ ಈ ನಕ್ಷತ್ರಕ್ಕೆ? ಸೊ ಒಂದು ಬಾಳೆಹಣ್ಣು, ಎರಡನೇದು ಬಂದು ಸೊ ಮಾವಿನ ಹಣ್ಣು, ಎನಿ ಯೆಲ್ಲೋ ಕಲರ್ ಫ್ರೂಟ್ ನ ಡೊನೇಟ್ ಮಾಡಿ. ಇದೆರಡು ಮೇಯ್ನು. ಉಳಿದ ಹಾಗೆ ಯೆಲ್ಲೋ ಕಲರ್ ಫ್ಲವರ್ ಆರ್ ಯೆಲ್ಲೋ ಕಲರ್ ಫ್ರೂಟ್ ನ ಡೊನೇಟ್ ಮಾಡಿ ಸಾಧ್ಯವಾದ್ರೆ. ಇದಿಷ್ಟನ್ನ ಮಾಡ್ಕೊಳ್ಳಿ ಗುರು ಪೌರ್ಣಮಿಗೆ. ಇವತ್ತು ಅಂದ್ರೆ ಈ ಬಾರಿ ಬಂದಿರೋದು ಗುರು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಮಕ್ಕಳ ವಿಚಾರದಲ್ಲಿ ತೊಂದ್ರೆ, ಹಣದ ಸೇವಿಂಗ್ಸ್ ತುಂಬಾ ಜನ ಹೇಳ್ತಿರ್ತಾರೆ, ದಶ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ, ₹1 ಸೇವಿಂಗ್ ಆಗೋದಿಲ್ಲ ಅಥವಾ ಬರೋ ಹಣ ಬರೋದಿಲ್ಲ, ಸ್ಟಕ್ ಆಗಿದೆ ಅಂತ ಹೇಳಿದ್ರೆ, ಟ್ರಾನ್ಸಿಟ್ ಅಲ್ಲಿ ಗುರು ನೋಡ್ಬೇಕು, ನಿಮ್ಮ ಜನ್ಮ ಜಾತಕದಲ್ಲಿ ನವಾಂಶದಲ್ಲಿ ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ಕೆಲವ್ರಿಗೆ ಜನ್ಮ ಜಾತಕದಲ್ಲಿ ಗುರು ತುಂಬಾ ಚೆನ್ನಾಗಿರ್ತಾರೆ, ಆದ್ರೆ ಅದು ಫ್ರೂಟ್ ಕೊಡುವಂತಹ ನವಾಂಶದಲ್ಲಿ ಗುರು ಚೆನ್ನಾಗಿರೋದಿಲ್ಲ.
ಇನ್ ಕೆಲವ್ರಿಗೆ ವರ್ಗೋತ್ತಮ ಆಗಿದ್ರೆ ತುಂಬಾ ಕಷ್ಟ. ವರ್ಗೋತ್ತಮ ಆಗಿ ಗುರು ನೀಚ ಆಗಿದ್ರೆ ತುಂಬಾ ಕಷ್ಟ. ಇವ್ರನ್ನ ಗುರುವಿನ ಒಂದು ಶಾಪದಿಂದ ಆಚೆ ತರೋದು ತುಂಬಾ ಕಷ್ಟ, ಅಷ್ಟು ಈಸಿಯಾಗಿ ಆಗೋದಿಲ್ಲ. ಇನ್ ಕೆಲವರು ರೆಮಿಡೀಸ್ ಮಾಡ್ತಾ ಇರ್ತಾರೆ, ಬಟ್ ಆದ್ರೂ ರಿಸಲ್ಟ್ ಬರಲ್ಲ. ಎಲ್ಲಿ ಮಿಸ್ಟೇಕ್ ಆಗಿರುತ್ತೆ? D9 ಅಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಮದುವೆ ವಿಚಾರವಾಗಿ, ಮಕ್ಕಳ ವಿಚಾರವಾಗಿ, ಕುಟುಂಬದ ವಿಚಾರವಾಗಿ ತುಂಬಾ ಜನ ಬ್ಯಾಕ್ ಟು ಬ್ಯಾಕ್ ಜ್ಯುವೆಲರಿ ತಗೊಂಡೋಗಿ ಅಡ ಇಟ್ಟೇ ಇರ್ತಾರೆ, ಅಥವಾ ತಗೊಂಡಿದ್ದೆ ಅಷ್ಟೇ, ಅವ್ರ ಅದನ್ನ ಯೂಸೇ ಮಾಡಿರಲ್ಲ. ಬಾಯ್ಸ್ ಆಗಿರಬಹುದು, ಗರ್ಲ್ಸ್ ಆಗಿರಬಹುದು. ಸೊ ಅಲ್ಲಿ ನಿಮ್ಮ ಗುರುವಿನ ಒಂದು ಅಂಶನ ನೀವು ಗಮನಿಸ್ಕೊಳ್ಳಿ. ಗುರುಬಲ ಹೆಚ್ಚಾಗ್ಲಿಕ್ಕೆ ವೆರಿ ಸಿಂಪಲ್. ಸೊ ಗಿವ್ ರೆಸ್ಪೆಕ್ಟ್ ಟು ದ ಎಲ್ಡರ್ಸ್. ನಿಮ್ಮ ತಂದೆ ಸಮಾನರು, ನಿಮ್ಮ ಟೀಚರ್ಸು, ನಿಮ್ಮ ಒಂದು ಮನೇಲಿರುವಂತಹ ಹಿರಿಯರು. ಫಸ್ಟ್ ರೆಸ್ಪೆಕ್ಟ್ ಕೊಡಿ. ರೆಸ್ಪೆಕ್ಟ್ ಅಂದ್ರೆ ತಲೆ ಮೇಲೆ ಇಟ್ಕೊಂಡು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಅಂತ ಅಲ್ಲ. ನೀವೇನು ಹೇಳ್ತೀರಾ ಅದನ್ನೇ, ಸೊ ನೀವು ಹೇಳೋ ರೀತಿನ ಚೇಂಜ್ ಮಾಡ್ಕೊಳ್ಳಿ. ಅದರಲ್ಲೂ ಗುರು ರಾಹು ಕಾಂಬಿನೇಷನ್ ಏನಾದ್ರು ಸೆಕೆಂಡ್ ಹೌಸ್ ಅಲ್ಲಿ ಇದ್ರೆ, ಅದೇನಾದ್ರು ಗುರು ನೀಚ ಆಗಿದ್ರೆ, ಸೊ ನಿಮ್ಗೆ ಗೊತ್ತಲ್ಲ ಹೇಗ್ ಮಾತಾಡ್ತಾರ ಅವರು ಅಂತ ಹೇಳಿ. ಸೊ ಮತ್ತೆ ನಾನು ಏನು ಮಾಡ್ಲಿಲ್ಲ, ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಮನುಷ್ಯ ಸುಳ್ಳು ಹೇಳಿದ್ರು ಕುಂಡಲಿ ಸುಳ್ಳು ಹೇಳೋದಿಲ್ಲ. ಸೊ ಇದಿಷ್ಟು ವಿಚಾರ. ಗುರು ಪೌರ್ಣಮಿ ಖಂಡಿತ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ, ನಮ್ಮ ಎಲ್ಲಾ ವೀಕ್ಷಕರಿಗೂ, ನನ್ನ ಚಾನೆಲ್ ಫಾಲೋ ಮಾಡುವಂತಹ ಎಲ್ಲರಿಗೂ ಆ ಗುರುವಿನ ಅನುಗ್ರಹ ಸಿಗಲಿ. ಸೊ ನಿಮ್ಮ ಒಂದು ಆ ಬ್ಲಾಕೇಜಸ್ ಏನಿದೆ, ನಿಮ್ಮ ದಾರಿಲಿ ಇರುವಂತಹ ಅಡೆತಡೆಗಳು ಏನಿದೆ, ಅದೆಲ್ಲ ಅಜ್ಞಾನ ಹೋಗಿ ಜ್ಞಾನದ ಕಡೆಗೆ ನಿಮ್ಗೆ ಬೆಳಕನ್ನ ಸಿಗ್ಲಿ ಅಂತ ಹೇಳಿ ನಾನು ಸೊ ಇಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇದಿಷ್ಟು ವಿಚಾರಗಳು. ಸೊ ಹಾಗಾಗಿ ಗುರು ಪೌರ್ಣಮಿಯ ವಿಚಾರಗಳು ಇಷ್ಟು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇಷ್ಟು ರೆಮಿಡೀಸ್ ನ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಸಮುದ್ರದ ಹತ್ರ ಇರೋರು ನೀವು ಸಮುದ್ರ ಸ್ನಾನ ಮಾಡಬಹುದು. ನೀವು ಯಾವಾಗ್ಲೂ ಲಕ್ಕಿ. ಸೊ ಹತ್ರ ಇರ್ತೀರಾ, ಸೊ ಹಾಗಾಗಿ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ಸೊ ನಿಮ್ಗೊಂದು ವಿಚಾರ ಎಕ್ಸ್ಟ್ರಾ ಶೇರ್ ಮಾಡ್ಬೇಕು ಅಂತ ನಾನು ಈ ತರ ಸ್ಕ್ರೀನ್ ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಹೆವಿ ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕುಜಕೇತು ಇದೆ ಅಂತ ಹೇಳಿ. ಕುಜಕೇತು ತುಂಬಾ ಜನರ ಜಾತಕದಲ್ಲಿ ಇರುತ್ತೆ. ಸೊ ಕುಜಕೇತು ಇದ್ರೆ ವಿಸಿಟ್ ಕೊಡ್ಲೇಬೇಕು, ಆಕ್ಸಿಡೆಂಟ್ ಆಗ್ಲೇಬೇಕು. ಎಲ್ಲಿ ವಿಸಿಟ್? ಪೊಲೀಸ್ ಸ್ಟೇಷನ್ಗೆ. ಸೊ ಈಗ ಪೊಲೀಸರಿಗೂ, ತುಂಬಾ ಜನ ಪೊಲೀಸ್ ಕೆಲಸದಲ್ಲಿರುವಂತಹ ವ್ಯಕ್ತಿಗಳಿಗೂ, ಲಾಯರ್ಗಳಿಗೂ ಈ ಕಾಂಬಿನೇಷನ್ ಇರುತ್ತೆ, ಬಿಲ್ಡರ್ಸ್ಗೆ ಇರುತ್ತೆ. ಅದೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಈ ವರ್ಷ ಏನ್ ನಡೀತಿದೆ, ಈ ಒಂದು ನ್ಯೂಮರಾಲಜಿ ಪ್ರಕಾರ ನಮ್ಗೆ 2025 ಇದೆಯಲ್ಲ, ಸೊ ಇದೇನ್ ನಡೀತಿದೆ ಅಂತ ನೀವೇ ನೋಡ್ತಿದ್ದೀರಾ. ಅಂಡ್ ಗೋಚಾರ ಅಷ್ಟೊಂದು ಈ ಬಾರಿ ಚೆನ್ನಾಗಿಲ್ಲ, ಅದು ನಿಮ್ಗೂ ಗೊತ್ತು. ಸ್ವಲ್ಪ ಅಲರ್ಟ್ ಆಗಿರಿ, ಪ್ರತಿಯೊಬ್ರು ಅಲರ್ಟ್ ಆಗಿರಿ. ಅದರಲ್ಲೂ ಹೆಣ್ಣು ಮಕ್ಕಳು. ಸೊ ಹೆಣ್ಮಕ್ಳು ಯಾರಾದ್ರು ಕನ್ಸೀವ್ ಆಗ್ತಿದ್ದೀರಾ ಅಂದ್ರೆ, ಈಗ ನಾನು ನಿಮ್ಗೆ ಈ ಚಾರ್ಟ್ ಬರೀತೀನಿ. ಇದು ಎಲ್ಲಿ ತನಕ ಅಂತ ಹೇಳಿದ್ರೆ 28 ಜುಲೈ. ಏನಕ್ಕೆ ಬರೀತಿದ್ದೀನಿ ಅಂತ ಹೇಳಿದ್ರೆ, ಹೆದರ್ಕೋಬೇಡಿ. ಹೆದರ್ಕೊಳ್ಳೋದಕ್ಕಿಂತ ಏನು ಮಾಡಬೇಕು ಅಂತ ಹೇಳಿ. ಇಲ್ಲಿ ಕುಜ ಇದ್ದಾರೆ, ಹಾಗೆ ಕೇತುನು ಇದ್ದಾರೆ. ಇಲ್ಲಿ ಟ್ರಾನ್ಸಿಟ್, ನಾನು ಮಾತಾಡ್ತಿರೋದು ಟ್ರಾನ್ಸಿಟ್. ಈಗ ಶನಿ 13ನೇ ತಾರೀಕು ರೆಟ್ರೋ ಹಾಕ್ತಾರೆ. ಶನಿ ಗ್ರಹರು ಇಲ್ಲಿದ್ದು ರೆಟ್ರೋ ಹಾಕ್ತಾರೆ. ಕ್ಲಿಯರಾ? ಗುರು ಗ್ರಹರು ಇಲ್ಲಿದ್ದಾರೆ. ಓಕೆ, ಇದು ಮೇನ್ 4 ಪ್ಲಾನೆಟ್ಸ್. ಇನ್ನು ಗೋಚಾರದಲ್ಲಿ ಇದ್ದೇ ಇರುತ್ತೆ ನಿಮ್ಗೆ. ಶುಕ್ರ ಇಲ್ಲಿದ್ದಾರೆ, ಬುಧ ಗ್ರಹರು ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿದ್ದಾರೆ. ಓಕೆ, ಮೂನ್ ಇವತ್ತು ಇಲ್ಲಿದೆ. ಸೊ ಇಲ್ಲಿ ನಾವು ಮೇನ್ಲಿ ಎಲ್ಲರೂ ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಎಲ್ಲರೂ ಒಂದು ವಿಚಾರ ಗಮನಿಸಿ. ಕುಜಕೇತು. ಸೊ ಜಾತಕದಲ್ಲಿ ಕುಜಕೇತು, ಇದನ್ನ ನಾವು ಬಂಧನ ಯೋಗ, ಹಾಗೆ ಇದನ್ನ ಪಿಶಾಚಿ ಯೋಗ ಅಂತ ಕೂಡ ಕರಿತೀವಿ. ಹಾಗಂತ ಭಯ ಪಡೋಂಗಿಲ್ಲ. ಬಿಕಾಸ್ ಅದಕ್ಕೂ ಮೊದಲು ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಯಾರು ತುಂಬಾ ಅಲರ್ಟ್ ಆಗಿರ್ಬೇಕು. ಸಿ, ಒಂದು ಮನೆಯಲ್ಲಿ 10 ಜನ ಇರ್ತೀವಿ ಅಂತ ಇಟ್ಕೊಳ್ಳಿ. ಒಬ್ರಿಗೆ ಕರೋನಾ ಬಂದಿತ್ತು. 10 ಜನಕ್ಕೂ ಕರೋನಾ ಯಾವಾಗ ಬಂತು? ಹಂತ ಹಂತವಾಗಿ ಒಂದೇ ದಿವಸ ಬಂತಾ? ಇಲ್ಲ. ಯಾಕೆ ಹೇಳಿ? ದಶಾಭುಕ್ತಿ. ದಶ ಚೆನ್ನಾಗಿರೋರ್ಗೆ ಬಂದಿಲ್ಲ, ದಶ ವೀಕ್ ಇರೋರ್ಗೆ ಬೇಗ ಬಂತು, ದಶ ತುಂಬಾ ಕೆಟ್ಟಿರೋರ್ಗೆ ಬೇಗ ಬಂತು. ಇದು ನಾವು ನೋಡಿದ್ದು ಹಿಂದೆ ಎಕ್ಸಾಂಪಲ್. ಈಗ ಮೇನ್ಲಿ ಯಾರ್ಯಾರಪ್ಪ ತುಂಬಾ ಅಲರ್ಟ್ ಆಗಿರ್ಬೇಕು, ಅದರಲ್ಲೂ ಜುಲೈ 28ನೇ ತಾರೀಕುವರೆಗೂ ಅಂದ್ರೆ ಯಾರ್ಯಾರಿಗೆ ಶುಕ್ರ ಮಹಾದಶ ನಡೀತಿದೆ. ಇದೇನ್ ಮೇಡಮ್ ಕುಜಕೇತು ಅಂದ್ಬಿಟ್ಟು ಶುಕ್ರ ಮಹಾದಶ ಹೇಳ್ತಿದ್ದೀರಾ ಅಂದ್ರೆ, ಇದೇನೆ ಟ್ವಿಸ್ಟ್. ಇದೇನೆ ನಾನು ಹೇಳೋ ರೀತಿ ಜ್ಯೋತಿಷ್ಯ ಅಥವಾ ಬೇರೆಯವರು ಹೇಳೋ ರೀತಿ ಜ್ಯೋತಿಷ್ಯ. ಸೊ ಈ ಊಹಾಪೋಹ ಥಿಯರಿ ಎಲ್ಲ ನಮಗ್ ಬೇಕಾಗಿಲ್ಲ. ನಮ್ಗೇನಿದು ಪ್ರಾಕ್ಟಿಕಲ್ ಅಂಡ್ ರಿಸಲ್ಟ್ ಅಷ್ಟೇನೆ ಬೇಕಾಗಿರೋದು. ಪ್ರೂಫ್, ವಿ ವಾಂಟ್ ಪ್ರೂಫ್. ನೋಡಿ, ಕುಜ ಮತ್ತೆ ಕೇತು ಇಬ್ರು ಶುಕ್ರನ ನಕ್ಷತ್ರಕ್ಕೆ ಪ್ರವೇಶ 6ನೇ ತಾರೀಕು ಆಗಿದ್ದಾರೆ. ಆಲ್ರೆಡಿ ನಿನ್ನೆ ಆಗಿದ್ದಾರೆ. ಓಕೆ, ಇಲ್ಲಿ ಇಂಪ್ಯಾಕ್ಟ್ ಆಗೋದು ಯಾರ್ಯಾರಿಗೆ? ನಂಬರ್ 1 ಶುಕ್ರ ಮಹಾದಶ ನಡೆಯೋರ್ಗೆ. ನಂಬರ್ 2 ಸೂರ್ಯ ಮಹಾದಶ ನಡೆಯೋರ್ಗೆ. ಬರೀ ಕೆಟ್ಟದ್ದೇ ಆಗತ್ತಾ? ನೋಡೋಣ. ಸೊ ನಂಬರ್ 3
ಕುಜ ಮಹಾದಶ ನಡೆಯೋರ್ಗೆ. ನಂಬರ್ 4 ಕೇತು ಮಹಾದಶ ನಡೆಯೋರ್ಗೆ. ನಂಬರ್ 5 ರಾಹು ಕೂಡ ನೋಡ್ತಿದಾರಲ್ಲ, ಸೊ ಹಾಗಾಗಿ ರಾಹು ಇವು ಏನಿವೆ 180 ಡಿಗ್ರಿ ಆಕ್ಸಿಸ್ ಇಬ್ರು ಇದ್ದೇ ಇರ್ತಾರೆ. ಈಗ ಶನಿ ರೆಟ್ರೋ ಆಗೋದ್ರಿಂದ ಸೊ ಹಾಗಾಗಿ ಶನಿ ದಶೆ. ಇನ್ನು ಉಳಿದಿದ್ದು ಯಾರು ಮೇಡಮ್ ಎಲ್ಲ ಇಲ್ಲೇ ಬಂದ್ಬಿಟ್ರಲ್ಲ ಅಂದ್ರೆ, ಸೊ ಅದಕ್ಕೆ ಹೇಳಿದ್ದು ಟ್ರಾನ್ಸಿಟ್ ಅಲ್ಲಿ ಇವರುಗಳು 3 ಜನ. ಅದರಲ್ಲೂ ಈ 4 ದಶಗಳು ಶುಕ್ರ ಸೂರ್ಯ ಕುಜ ಕೇತು, ಈ 4 ದಶ ನಡೆಯೋರು ಸ್ವಲ್ಪ ಅಲರ್ಟ್ ಆಗಿ ನೀವು ಇರ್ಬೇಕು. ಯಾಕೆ ಅಂತ ಹೇಳಿದ್ರೆ, ಕೇತು ಇಸ್ ದ ಕಾರಕ ಫಾರ್ ನ್ಯಾಚುರಲ್ 8th house ಲಾರ್ಡ್, ಸ್ಕಾರ್ಪಿಯೋ ಲಾರ್ಡ್, ಡಿಟ್ಯಾಚ್ಮೆಂಟ್, ಡೆತ್, ಡಿಸ್ಟರ್ಬೆನ್ಸ್. ಅದು ಏನಕ್ಕೋಸ್ಕರ? ಮುಂದಿನ ಜೀವನದಲ್ಲಿ ಒಳ್ಳೆಯ ವಿಚಾರಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ಶುಕ್ರ ಮಹಾದಶ ಏನಾದ್ರೂ, ಆ ದಶ ಏನಾದ್ರೂ 8-12 ಆಗಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. 6-8-12 ದಶಗಳೇನಾದ್ರೂ ನಡೀತಿದ್ರೆ ತುಂಬಾ ಬ್ಯಾಡ್ ಇರುತ್ತೆ. ಇವ್ರುಗಳಿಗೆ ಬ್ಯಾಡ್ ಇರುತ್ತೆ. ಪ್ರಪಂಚದಲ್ಲಿ ಎಷ್ಟೋ ಜನ ಶುಕ್ರ ದಶ ನಡೆಯುತ್ತೆ, ಎಲ್ಲರಿಗೂ ಬ್ಯಾಡ್ ಇರೋದಿಲ್ಲ. ಆ ದಶ ಏನಾದ್ರೂ 3-6-8-12 ದಶ ಆಗಿದ್ರೆ ಮಾತ್ರ ತೊಂದರೆ ಇರುತ್ತೆ. ಅದೇ ತರ ಸೂರ್ಯ ಕುಜ ಕೇತು ರಾಹು ಶನಿ ನೋಡ್ಕೊಳ್ಳಿ. ನೆಕ್ಸ್ಟ್ 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಕನ್ಸೀವ್ ಆಗಿದ್ರೆ ಅದು ಬ್ರೇಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ಯಾರಿಗೆ? ಎಸ್ಪೆಷಲಿ ಮೇಷರಾಶಿ ಅಥವಾ ಮೇಷ ಲಗ್ನದವ್ರಿಗೆ, ಹೆಣ್ಣು ಮಕ್ಕಳಿಗೆ. ಸೊ ಅಥವಾ ಸರ್ಜರೀಸ್ ಹೆಚ್ಚು ತೋರಿಸುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಕೇತು ಇಸ್ ದ ಕಾರಕ ಫಾರ್ ಕಟಿಂಗ್ ಅಂಡ್ ಡಿಟ್ಯಾಚ್ಮೆಂಟ್, ಮೋಕ್ಷ ಅಲ್ವಾ. ಅದು ಬ್ಲಡ್ ಯಾರ ಜೊತೆ? ಕೇತು ಜೊತೆ. ಅವ್ರಿಬ್ರು ಫ್ರೆಂಡ್ಸೇ, ಬಟ್ ಯಾವ ರೀತಿ ಫ್ರೆಂಡ್ಸು? ನೀನ ನಾನು ಅನ್ನೋ ರೀತಿ ಫ್ರೆಂಡ್ಸ್ ಅವರು. ಲೈಕ್ ಚಾಕು ತರ, ಒಬ್ರು ಚಾಕು, ಸೊ ಇನ್ನೊಬ್ರು ಗನ್ ತರ. ಸೊ ಹಾಗಾಗಿ ಎರಡು ಡೇಂಜರ್, ಶಾರ್ಪ್. ಸೊ ಹಾಗಾಗಿ 2ನೇದು ಬಂದು, ತುಂಬಾ ಜನ ತುಂಬಾ ಜನ ತಂದೆ ತಾಯಿಯಿಂದ ದೂರ ಹೋಗ್ತಾರೆ. ದೂರ ಮೀನ್ಸ್ ಹಾಸ್ಟೆಲ್ ಫೆಸಿಲಿಟಿ ಆಗಿರಬಹುದು, ಅಥವಾ ಈ ಮಂತ್ ಅಲ್ಲಿ, ಎಸ್ಪೆಷಲಿ ಈ ಮಂತ್ ಅಲ್ಲಿ ಈಗ ಆಲ್ರೆಡಿ ನೋಡಿದೀರಾ, ತಂದೆ ತಾಯಿಯಿಂದ ಅಂದ್ರೆ ಸಪರೇಟ್ ಹೌಸ್ ಮಾಡ್ಕೊಂಡು ಹೋಗಬಹುದು. ಈಗ ಮದ್ವೆ ಏನಾದ್ರು ಆಗಿರೋರು, ಆ ತರ ಇರೋರು ಓದೋಕಾದ್ರೆ ಸೊ ಹಾಸ್ಟೆಲ್ ಅಥವಾ ಹಾರಿನಿ ಈ ತರ ಹೋಗೋ, ಐ ಮೀನ್ ಡಿಟ್ಯಾಚ್ ಫ್ರಮ್ ದ ಫ್ಯಾಮಿಲಿ, ನ್ಯಾಚುರಲ್ 5th house ಅಲ್ವಾ. ಹಾಗಾಗಿ ಅಂಡ್ ಒಂದಷ್ಟು ಜನ ಕೆಲಸನ ಬಿಟ್ಟು ಬಿಡುವಂತಹ ಮನಸ್ಥಿತಿ ಶುರುವಾಗುತ್ತೆ. ಈ ಕೆಲಸನೇ ಬೇಡ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ, ಈ ಕೆಲಸದಲ್ಲಿ ನಂಗೆ ಏನು ಲಾಭ ಇಲ್ಲ ನಷ್ಟ ಇಲ್ಲ ಅಂತ. ಈ 1 ತಿಂಗಳಲ್ಲಿ ಯಾವುದೇ ಡಿಸಿಷನ್ ತಗೋಬೇಡಿ, ಹೋಲ್ಡ್ ಮಾಡಿ. ಅಂಡ್ ತುಂಬಾ ಜನ ಗಂಡ ಹೆಂಡತಿಯರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಅದ್ರಲ್ಲೂ ಗಂಡ ಹೆಂಡತಿ ಇಬ್ರಿಗೂ ಶುಕ್ರ ಮಹಾದಶ ನಡೀತಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅಟ್ಲೀಸ್ಟ್ ಒಬ್ರು ನಡೀತಿದ್ರೆ ಯಾರಿಗ್ ನಡೀತಿರುತ್ತೋ ಅವ್ರ ಕಡೆಯಿಂದಾನೇ ಪ್ರಾಬ್ಲಮ್. ಇಲ್ಲಿ ಜಾತಕ ತೋರ್ಸ್ಕೊಳ್ಳೋಗ ಸುಳ್ಳು ಹೇಳ್ತಾರಲ್ವಾ ಕಪಲ್ಸ್, ಈ ಬಾರಿ 3-6-8-12 ಯಾರಿಗೆ ದಶ ನಡೀತಿರುತ್ತೋ ಅವರೇನೆ ಸುಳ್ಳು ಹೇಳ್ತಾರೆ. ಬಿಕಾಸ್ ಫ್ರಸ್ಟ್ರೇಷನ್ ಜಾಸ್ತಿ ಆಗಿರುತ್ತೆ ಕೇತು ಶುಕ್ರನ ನಕ್ಷತ್ರದಲ್ಲಿ ಕೂತಿರೋದ್ರಿಂದ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಶುಕ್ರ ಇಸ್ ದ ಕಾರಕ ಫಾರ್ ಆಲ್ ಲಕ್ಸುರಿ. ಸೊ ಮೇಕಪ್ ಆಗಿರಬಹುದು, ಎಲ್ಲಾ ರೀತಿ ಲಕ್ಸುರಿ ತಗೊಳ್ಳಿ, ಕಾರ್ ವಿಚಾರ ಆಗಿರಬಹುದು. ಕಾರುಗಳ ಆಕ್ಸಿಡೆಂಟ್ ಸ್ವಲ್ಪ ಹೆಚ್ಚಾಗುತ್ತೆ. ಇವನ್ ಫ್ಲೈಟ್ ಕೂಡ ಕಾರಕ ಫಾರ್ ಶುಕ್ರ. ಸೊ ಅದನ್ನ ಮುಗ್ದೋಗಿರೋದನ್ನ ಹೇಳೋದು ತಪ್ಪಾಗುತ್ತೆ, ಅದು ಬೇಡ ನಮ್ಗೆ. ಈಗ ನಾವು ನಮ್ಮ ಲೆವೆಲ್ಗೆ ನೋಡೋಣ. ಸೊ ಫಸ್ಟ್ ನಮ್ಮ ದೇಶದ ಲೆವೆಲ್ಗೆ. ಸೊ ಹಾಗಾಗಿ 2ನೇದು ಏನಪ್ಪಾ ಅಂತ ಹೇಳಿದ್ರೆ, ಫಿಲಂ ಇಂಡಸ್ಟ್ರಿ ಕೂಡ ಶುಕ್ರ ರಾಹು ಇರ್ತಾರೆ, ಬಟ್ ಶುಕ್ರ ಫಿಲಂ ಇಂಡಸ್ಟ್ರಿ ಆಗಿರೋದ್ರಿಂದ ತುಂಬಾ ಜನ ಫಿಲಂ ಇಂಡಸ್ಟ್ರಿನಲ್ಲಿ ಇರೋರೆ, ಅದ ಡಿವೋರ್ಸ್ಗಳಾಗಬಹುದು ಅಥವಾ ಅವ್ರದ್ದು ಡಿಟ್ಯಾಚ್ಮೆಂಟ್ ಆಗಬಹುದು. ಒಂದಷ್ಟು ಜನ ಹೆಲ್ತ್ಗೆ ತೊಂದರೆಗಳು ಮಾಡ್ಕೊಳ್ಳೋದಾಗಿರ್ಬಹುದು, ಲೈಕ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಈ ತರ, ಅಥವಾ ಪಾಯ್ಸನ್ ತಗೊಳ್ಳೋದು, ಈ ತರ ಹೆಚ್ಚು ತೋರಿಸ್ತಾ ಇದೆ. ಹಾಗಾಗಿ ಮನೆಯಲ್ಲಿ ಶುಕ್ರ ಮಹಾದಶ ನಡೀತಿರುವಂತಹ ಯಾವುದೇ ವ್ಯಕ್ತಿ, ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು, ಏಜ್ ಏನೇ ಇರ್ಲಿ, ದಯವಿಟ್ಟು ಅವ್ರ ಕಡೆ ಈ 4 ರಾಶಿ ಏನು ಹೇಳಿದೀನಿ ದಶ, ಶುಕ್ರ ಸೂರ್ಯ ಕುಜ ಕೇತು ರಾಹು ಶನಿ ಆಸ್ ಯೂಶುವಲ್. ಸೊ ಹಾಗಾಗಿ ಇವರುಗಳ ಬಗ್ಗೆ ಮನೇಲಿ ಗಮನ ಕೊಡಿ. ಅವ್ರು ಏನ್ ತಿಂತಿದ್ದಾರೆ, ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ. ಅದರಲ್ಲೂ ಈ ಒಂದು 14-22 ಈ ಮಧ್ಯೆ ಇರುವಂತಹವ್ರು ಫೋನ್ ಯೂಸ್ ಮಾಡೋದು ಜಾಸ್ತಿ. ಯಾರೋ ಫೋನ್ ರಿಸೀವ್ ಮಾಡಿಲ್ಲ, ಮೆಸೇಜ್ ರಿಪ್ಲೈ ಬಂದಿಲ್ಲ ಅಂತ ಸೊ ತುಂಬಾ ಕೆಟ್ಟ ಕೆಟ್ಟದ ನಿರ್ಧಾರಗಳನ್ನ ತಗೊಳ್ಳೋದು ಜಾಸ್ತಿ ಇರೋದ್ರಿಂದ ಈ ಮಂತ್ ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಮಾಡಿ. ಅಂದ್ರೆ ಎಕ್ಸ್ಟ್ರಾ ಫೋಕಸ್ ಅಂದ್ರೆ ಮೂರತ್ತು ಅವ್ರನ್ನ ನೋಡೋದು, ಫೋನ್ ಸರ್ಚ್ ಮಾಡೋದು ಆ ಥರ ಅಲ್ಲ, ಜಸ್ಟ್ ಫೋಕಸ್ ಆನ್ ಇಟ್. ಸೊ ಹಾಗಾಗಿ ಅಂಡ್ 2ನೇದು, ಈ ಮಂತ್ ಅಲ್ಲಿ ಒಬ್ರು ಲೇಡಿ, ಲೈಕ್ ಒಬ್ರು ಲೇಡಿ ಫಿಲಂ ಇಂಡಸ್ಟ್ರಿನಲ್ಲಿ ಇರುವವರು, ಒಬ್ರು ಅಂತ ತಗೋಬೇಡಿ, ಸ್ವಲ್ಪ ಲೇಡೀಸ್ ತುಂಬಾ ಜನ ಅವ್ರದ್ದು ಡಿವೋರ್ಸ್ ಕನ್ಫರ್ಮ್ ಮಾಡಬಹುದು, ಅಥವಾ ಡಿಟ್ಯಾಚ್ಮೆಂಟ್, ಸೊ ಪ್ರಾಜೆಕ್ಟ್ ಏನಾದ್ರು ಇದ್ರೆ ಆ ಪ್ರಾಜೆಕ್ಟ್ ಮಾಡದೇ ಇರೋದು. ಅಂದ್ರೆ ಲೈಕ್ ಗಾಸಿಪ್ ಆಗಿರಬಹುದು, ಅದು ಒಂದು ಏನು ಫೇಮಸ್ ಆಗೋದು ಮೀಡಿಯಾದಲ್ಲಿ ತೋರಿಸ್ತಾ ಇದೆ ಇನ್ನ ಬ್ಯಾಡ್ ರೀತಿ. ಲೈಕ್ ಈ ಪ್ರಾಜೆಕ್ಟ್ ಬಿಟ್ಟಿದ್ದಾರೆ ಅಥವಾ ಈ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಸ್ಪೋರ್ಟ್ಸ್ ಕಡೆಯಿಂದನೂ ನೀವು ತಗೊಳ್ಳಿ, ಕುಜ ಇರೋದ್ರಿಂದ. ಸೊ ಈ ತರ ಒಂದು ಘಟನೆಗಳು ಹೆಚ್ಚು ನಡೆಯುತ್ತೆ. ಸೊ ಸೆಲೆಬ್ರಿಟೀಸ್ಗೆ ಏನ್ ಮೇಡಮ್, ಅವ್ರ ಹತ್ರ ಹಣ ಇರುತ್ತೆ, ಅವ್ರು ಹೇಗ ಅವ್ರಿಗೆಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ. ಎಸ್ ಯು ಆರ್ ರೈಟ್, ಬಟ್
ನಾರ್ಮಲ್ ಜನ ಕೂಡ ನೀವು ನಿಮ್ಮ ಕುಟುಂಬದವ್ರನ್ನ ನೋಡ್ಕೊಳ್ಳಿ. ಶುಕ್ರ, ಸೂರ್ಯ, ಕುಜ, ಕೇತು, ರಾಹು, ಶನಿ ದಶ ನಡೀತಿರೋರು ಅನವಶ್ಯಕವಾಗಿ ಮನೆಯಲ್ಲಿ ಜಗಳ ಮಾಡಬೇಡಿ. ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಅಥವಾ ಟೈಮ್ ಲೇಟ್ ಆಯ್ತು, ಮಕ್ಕಳು ಓದ್ತಾ ಇಲ್ಲ, ಮಾರ್ಕ್ಸ್ ಬಂದಿಲ್ಲ, ಈ ತರ ಎಲ್ಲಾನು ತಲೆ ಕೆಡ್ಸ್ಕೊಬಿಡಿ. ಒಂದ್ ತಿಂಗಳು ಸ್ವಲ್ಪ ರಿಲೀಫ್ ಆಗಿರಿ. ಇಲ್ಲಿ ತಗೊಳ್ಳೋ ನಿರ್ಧಾರಗಳು ಮುಂದಿನ ಜೀವನಕ್ಕೆ ನಿಮ್ಗೆ ತುಂಬಾನೇ ತೊಂದರೆ ಮಾಡ್ಬಿಡುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಈ ಬ್ಯಾಡ್ ಮೂಮೆಂಟ್ ನ ಮೂವ್ ಆದ ತಕ್ಷಣ ಗುಡ್ ಟೈಮ್ಸ್ ಶುರುವಾಗುತ್ತೆ. ಇದು ಗೋಚಾರ. ಸೊ ಕುಜ ಕೇತು ಡಿಗ್ರಿ ವೈಸ್ ಹತ್ರ ಆಗಿದೆ. ಇಬ್ರು ಒಂದೇ ನಕ್ಷತ್ರದಲ್ಲಿ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಹಾಗೆ ಕೇತು ಬಂದು ನೆಕ್ಸ್ಟ್ ಇಯರ್, ಸೊ ಫೆಬ್ರವರಿವರೆಗೂ ಅದೇ ನಕ್ಷತ್ರದಲ್ಲಿ ಇರ್ತಾರೆ. ಸೊ ಹಾಗಾಗಿ ಕುಜ ಮಾತ್ರ ಮೂವ್ ಆಗ್ತಾರೆ, ಕೇತು ಅಲ್ಲೇ ಇರ್ತಾರೆ. ಸೊ ಅದಕ್ಕೋಸ್ಕರ ಭಯ ಪಡಬೇಡಿ. ಸೊ ಎಂಡ್ ಆಫ್ ದ ಡೇ ನೀವು ನಂಬಿರುವಂತಹ ದೈವ ಅಥವಾ ನೀವೇನ್ ಇಷ್ಟಪಡೋ ಆರಾಧನೆ ಮಾಡುವಂತಹ ಆ ಒಂದು ದೇವ್ರು ನಿಮ್ಮನ್ನ ಕಾಪಾಡೋದ್ರಿಂದ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಲಿಟಲ್ ಬಿಟ್ ಬಿ ಕೇರ್ಫುಲ್. ಗಾಡಿ ಓಡಿಸೋವಾಗ, ಕಾರು ಅಥವಾ ಲಾಂಗ್ ಎಲ್ಲಾದ್ರೂ ಹೋಗ್ತಿದ್ದೀರಾ, ಟ್ರಿಪ್ ಹೋಗ್ತಿದ್ದೀರಾ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್, ಸ್ವಲ್ಪ ನೋಡ್ಕೊಳ್ಳಿ. ಫುಡ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಹಾಗಾಗಿ ಫುಡ್ ಪಾಯ್ಸನ್ಸ್ ಆಗೋದು ಅಥವಾ ಓಲ್ಡ್ ಸ್ಟಾಕ್ಸ್ ನ ತಿಂದು ಪ್ರಾಬ್ಲಮ್ಸ್ ಆಗೋದು ತೋರಿಸ್ತಿದೆ. ಇದಿಷ್ಟರಲ್ಲಿ ಅಲರ್ಟ್ ಆಗಿರಿ. ಆ ವೆಹಿಕಲ್ ನಂಬರ್ಸ್ ನ ಚೆಕ್ ಮಾಡ್ಕೊಳ್ಳಿ. ವೆಹಿಕಲ್ ನಂಬರ್ ಬ್ಯಾಡ್ ಇದ್ರೆ ವೆಯ್ಟ್ ಮಾಡಿ. ಹೊಸದಾಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ವೆಯ್ಟ್ ಮಾಡಿ. 28 ಆದ್ಮೇಲೆ ನೀವು ಪರ್ಚೇಸ್ ಮಾಡಿ ಅಥವಾ ಬುಕ್ ಮಾಡಿ. ಬಿಫೋರ್ ದಟ್ ಜಸ್ಟ್ ವೆಯ್ಟ್ ಮಾಡಿ. ಇನ್ನೇನು ನೆಕ್ಸ್ಟ್ ಲೈಕ್ ಶ್ರಾವಣ ಆದ್ಮೇಲೆ ಆಷಾಢ ಮುಗಿದ ತಕ್ಷಣ ಶ್ರಾವಣ ಆದ್ಮೇಲೆ ನಿಮ್ಗೆ ಅಕ್ಟೋಬರ್ ಡೆಫಿನೆಟ್ಲಿ ತುಂಬಾ ಜನ ಪರ್ಚೇಸ್ ಮಾಡ್ತೀರಾ. ಆಗ ನೋಡ್ಕೊಳ್ಳಿರ. ಐ ಥಿಂಕ್ ಆಗ ಇಲ್ಲಿ ಕುಜ ಇರ್ತಾರೆ, ಕುಜ ರಾಹು ಆಗುತ್ತೆ. ಹುಷಾರಾಗಿ ನೋಡ್ಕೊಂಡು ನೀವು ಬುಕ್ ಮಾಡ್ಕೊಳ್ಳಿ. ನಿಮ್ ದಶ ಚೆನ್ನಾಗಿದ್ರೆ ಮಾತ್ರ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿರೋದು ನಮ್ಮ ಮದರ್ ಹೆಸರಲ್ಲಿ ನಾನ್ ಡ್ರೈವ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾರು ಡ್ರೈವ್ ಮಾಡ್ತಾರೋ ಅವರೇನೆ ಓಡಿಸ್ಕೊಳ್ಳೋದು. ಗುಡ್ ಇದ್ರೆ ಗುಡ್, ಬ್ಯಾಡ್ ಇದ್ರೆ ಬ್ಯಾಡ್. ಕ್ಲಿಯರಾ? ಇದಿಷ್ಟು ವಿಚಾರಗಳು. ನಿಮ್ಮ ವೈಯಕ್ತಿಕ ಜಾತಕ D1, D9, D10 ಅಂಡ್ ರೆಮಿಡೀಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡಬಹುದು. ಇದೇ ತರ ಸ್ಕ್ರೀನ್ ಇರುತ್ತೆ. ನಿಮ್ಗೆ ರೀಸನ್ ಇರುತ್ತೆ, ಯಾಕೆ ಈ ಕರ್ಮ ನನಗ್ ಬಂದಿದೆ, ನಾನ್ ಯಾಕೆ ಸಫರ್ ಪಡ್ತಿದ್ದೀನಿ, ನನಗಿನ್ನ ಓದಿರೋದು ಕಡಿಮೆ, ಅವ್ರು ತುಂಬಾ ಚೆನ್ನಾಗಿ ಸಂಬಳ ಇದೆ, ಅವ್ರು ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಾರೆ, ನಾನ್ ಯಾಕೆ ಈ ತರ ಇಲ್ಲ, ಈ ಫ್ರಸ್ಟ್ರೇಷನ್ಸ್ ಇದೆ ಇರುತ್ತಲ್ಲ ನಿಮ್ಗೆ. ಅದಕ್ಕೆ ಸೊ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ವಿತ್ ರೆಮಿಡೀಸ್. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.